ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ವಿಜಯಪುರ ಶಾಸಕ ಯತ್ನಾಳ್ ಅಭಿಮಾನಿಗಳಿಂದ ಬಿಎಸ್ವೈ ಬಿವೈ ವಿಜೇಂದ್ರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಪ್ ಬೇಟಾ ಹಟಾವ್, ಬಿಜೆಪಿ ಬಚಾವ್ ಎಂಬ ಘೋಷಣೆಗಳನ್ನು ಕೂಗಿ ಹೋರಾಟವನ್ನು ಕೂಡ ನಡೆಸಲಾಯಿತು. ಇನ್ನು ಪ್ರತಿಭಟನೆ ವೇಳೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಭಾವಚಿತ್ರಗಳನ್ನು ಸುಡಲು ಅಭಿಮಾನಿಗಳು ಮುಂದಾದಾಗ ಸ್ಥಳದಲ್ಲಿದ್ದ ಪೊಲೀಸರು ಅವರ ಕೈಯಲ್ಲಿದ್ದ ಪೆಟ್ರೋಲ್ ಅನ್ನು ಕಸಿದುಕೊಂಡಿದ್ದಾರೆ. ಪ್ರತಿಭಟನೆ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಯತ್ನಾಳ್ ಅಭಿಮಾನಿ ನಾಗರಾಜ್, ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲದಿದ್ದರೆ ಹಿಂದೂ ಪರ ಸಂಘಟನೆಗಳು ಹಾಗೂ ಯತ್ನಾಳ್ ಅವರ ಅಭಿಮಾನಿಗಳು ಬಿಜೆಪಿ ಪಕ್ಷಕ್ಕೆ ಒಂದು ವೋಟನ್ನು ಸಹ ನೀಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇವಾಗ ಈ ಹೋರಾಟ ಯಾಕೆ ಮಾಡ್ತಿದ್ವಿ ಅಂತ ಹೇಳ್ಬೇಕಂತಂದ್ರೆ ನಮ್ಮ ಹಿಂದೂ ಫೈರ್ ಬ್ಯಾಂಡ್ ಆಗಿರುವಂಥ ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರಿಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಾಗಾಗಿ ನಾವು ಹಿಂದೂ ಕಾರ್ಯಕರ್ತರಾಗಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಲಿ ಹಾಗೂ ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರ ಅಭಿಮಾನಿಗಳ ಬಳಗ ಇವಾಗ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇದು ಸ್ಟ್ರೈಕ್ ಇಲ್ಲಿಗೆ ಮುಗಿಲ್ಲ. ಅವರಿಗೆ ಹಿಂತಿರುಗಿ ತಗೊಂಡ್ರೆ ಓಕೆ, ಇಲ್ಲ ಅಂದರೆ ಅವರು ಯಾವುದೇ ಒಂದು ಪಕ್ಷ ಕಟ್ಟಲಿ, ಆ ಪಕ್ಷಕ್ಕೆ ನಾವು ಬೆಂಬಲವಾಗಿರ್ತೀವಿ. ಈ ಬಿಜೆಪಿ ಪಕ್ಷಕ್ಕೆ ಇನ್ನು ಮುಂದೆ ಒಂದು ಓಟು ಕೊಡಲ್ಲ ನಾವು. ಅವರು ಬಿಜೆಪಿ ಪಕ್ಷದಲ್ಲಿ ಅವ್ರು ಇಲ್ಲ ಅಂದರೆ ಒಂದು ಓಟು ಕೂಡ ನಮ್ಮ ಹಿಂದೂ ಪರ ಸಂಘಟನೆ ಆಗಲಿ, ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರ ಅಭಿಮಾನಿ ಬಳಗ ಕಡೆಯಿಂದ ಆಗಲಿ ನಾವು ಒಂದು ಓಟು ಕೂಡ ಬಿಜೆಪಿ ಪಕ್ಷ ಕೊಡಲ್ಲ. ಇಷ್ಟು ದಿವಸ ನಮ್ಮ ಬಿಜೆಪಿ ಪಕ್ಷ ನಮ್ಮ ಹಿಂದೂ ಕಾರ್ಯಕರ್ತರ ಜೊತೆ ಇದೆ ಅಂತ ನಾವು ಭಾಳಷ್ಟು ಹೇಳ್ಕೊಂಡಿದ್ದೀವಿ. ಆದರೆ ಇವತ್ತು ಗೊತ್ತಾಗ್ತಿದೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕಿಂತ ಕೀಳಾಗಿ ನಮ್ಮ ಬಿಜೆಪಿ ಪಕ್ಷ ತಂದೆ ಮಗನ ಆಡಳಿತದಿಂದ ನಮ್ಮ ಹಿಂದೂ ಪರ ಸಂಘಟನೆಗಳಿಗಾಗಲಿ ಭಾಳಷ್ಟು ಧಕ್ಕೆ ತರ್ತಾ ಇದೆ. ಹಾಗಾಗಿ ನಮ್ಮ ಹಿಂದೂ ಪರ ಸಂಘಟನೆ ಆಗಲಿ ನಮ್ಮ ಹಿಂದೂ ಕಾರ್ಯಕರ್ತರಾಗಲಿ ಒಂದೇ ಮನವಿ ಮಾಡ್ಕೋತೀವಿ, ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರಿಗೆ ಬಿಜೆಪಿದಲ್ಲಿ ಸೇರಿಸ್ಕೊಳ್ಳಬೇಕು. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಅದು ಮುಂದೆ ನಾವೇನು ಮಾಡ್ತೀವೋ ಏನಿಲ್ಲೋ ಅದು ನಮ್ಗೆ ಗೊತ್ತು, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಗೊತ್ತು. ನಾವು ಯಾರಿಗೆ ತರಬೇಕು, ಯಾರಿಗೆ ಆರಿಸ್ಕೊಂಡು ತರಬೇಕು ಅನ್ನೋದು ನಾವು ಮುಂದೆ ತೋರಿಸ್ತೀವಿ. ಇದೊಂದು ಅಪ್ಪ ಮಕ್ಕಳಿಗೆ ಹೇಳಬೇಕೇನಂತಂದರೆ, ಇದು ನೀವು ವಂಶ ಆಡಳಿತ ರಾಜಕೀಯ ಮಾಡಬೇಡಿ. ಯಾಕಂದರೆ ಈ ಮನುಷ್ಯ ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರು ಹಿಂದುತ್ವಕ್ಕೋಸ್ಕರ ಎಷ್ಟೊಂದು ಹೋರಾಡಿಲ್ಲ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಮಂತ್ರಿ ಪದವಿಗೆ ಆಸೆ ಪಟ್ಟಿಲ್ಲ, ಒಂದು ಯಾವುದೇ ಅಧಿಕಾರಕ್ಕೂ ಆಸೆ ಪಟ್ಟಿಲ್ಲ. ನಿನ್ನ ಮೊನ್ನೆ ಬಂದವರೆಲ್ಲ ಮಂತ್ರಿ ಅದೋ ಎದೇದೋ ಆಗಿದ್ರು. ಇವ್ರು ಏನು ಪದವಿ ಕೊಟ್ಟಿರಿ ಇವರಿಗೆ? ಹಿಂದೂಕ್ಕೋಸ್ಕರ ಇಷ್ಟೊಂದು ಹೋರಾಡಿದಾರೆ ಅವರು. ಏನು ಮಾಡಿರಿ ಇವರಿಗೆ ಈಗ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಡಳಿತ ನಿಮ್ಗೆ ಸುಧಾರಿಸ್ಕೊಡ್ತಾ ಇಲ್ಲ ಅಂತಂದು ಅವರಿಗೆ ಬಿಜೆಪಿ ಪಕ್ಷದಿಂದ ಹೊರ ಹಾಕ್ತಾಯಿದ್ದೀರಾ. ಹಾಕಿ ಬಿಜೆಪಿ ಪಕ್ಷದಿಂದ ಅವ್ರಿಗೆ ಹೊರ ಹಾಕ್ತಾಯಿದ್ದೀರಾ. ಆದರೆ ಬಿಜೆಪಿ ಪಕ್ಷಕ್ಕೆ ನಷ್ಟ, ಅವ್ರಿಗೇನು ನಷ್ಟ ಇಲ್ಲ. ಬಿಜೆಪಿ ಪಕ್ಷಕ್ಕೆ ನಷ್ಟ, ಅವ್ರಿಗೆ ಒಂದು ಚೂರು ನಷ್ಟ ಆಗಲ್ಲ. ಅವ್ರ ಹಿಂದೆ ನಾವು ಹಿಂದೂ ಕಾರ್ಯಕರ್ತರು ಇರ್ತೀವಿ, ಸದಾ ಇರ್ತೀವಿ. ಅವ್ರು ಯಾವುದೇ ಪಕ್ಷ ಕಟ್ಟಲಿ ಅದಕ್ಕೆ ನಾವು ಸಿದ್ಧತೆವಾಗಿರ್ತೀವಿ, ಗೆದ್ದಿಸ್ಕೊಂಡು ತರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವಂತಗೌಡ ಯತ್ನಾಳ್ ಪಾಟೀಲ್. ನಾನು ಇಷ್ಟು ದಿವಸ ಬಿಜೆಪಿ ಪಕ್ಷ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಬೀದರ್ ಹಿಂದೂಲಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ. ಆ ಬಿಜೆಪಿ ಪಕ್ಷಕ್ಕೆ ಎಷ್ಟೊಂದು ಹೋರಾಟ ಮಾಡೀನಿ ಅದರಲ್ಲಿ ನೋಡ್ಕೊಳ್ಳಿ. ಇನ್ನು ಮುಂದೆ ಬಸವಂತಗೌಡ ಯತ್ನಾಳ್ ಪಾಟೀಲ್ ಇಲ್ಲ ಅಂದರೆ ಈ ಬಿಜೆಪಿ ಪಕ್ಷ ಶಾಲು ಬೇಡ, ಬಿಜೆಪಿ ಪಕ್ಷ ಬೇಡ, ಯಾರು ಬೇಡ. ನಮಗೆ ಬೇಕಾಗಿರೋ ಹಿಂದುತ್ವಕ್ಕೋಸ್ಕರ ಹೋರಾಡಿರುವಂತಹ ನಮ್ಮ ಬಸವಂತಗೌಡ ಯತ್ನಾಳ್ ಪಾಟೀಲ್ ಒಬ್ಬರೇ ಬೇಕು. ಅಲ್ಲಿವರೆಗೂ ಬಿಜೆಪಿ ಪಕ್ಷಕ್ಕೆ ಹಿಂಗೆ ಅವ್ರು ಏನೇ ಹಾಳಾಗೋಗ್ಲಿ ಆ ಕಡೆ ನೋಡಲ್ಲ. ಅವರಿಲ್ಲ ಅಂದರೆ ಆ ಬಿಜೆಪಿ ಪಕ್ಷ ಹಾಳಾಗೋಲಿ, ಆ ಸೈಡ್ ನೋಡಲ್ಲ. ಅದು ಏನೇ ಆಗಲಿ ನಮ್ಮ ಹಿಂದೂ ಕಾರ್ಯಕರ್ತರು ಹೋಗಲ್ಲ, ನಮ್ಮ ಹಿಂದೂ ಪರ ಸಂಘಟನೆಗಳು ಹೋಗಲ್ಲ, ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರ ಅಭಿಮಾನಿ ಬಳಗ ಹೋಗಲ್ಲ. ಇಡೀ ಕರ್ನಾಟಕ ತುಂಬ. ನನ್ನ ಹೆಸರು ನಾಗರಾಜ್ ಮರ್ಜಾಪುರ್ ಅಂತ, ಬೀದರ್ ಹಿಂದೂಲಿ. ಇದೊಂದು ಅಪ್ಪ ಮಕ್ಕಳಿಗೆ ಹೇಳಬೇಕೇನಂತಂದರೆ, ಇದು ನೀವು ವಂಶ ಆಡಳಿತ ರಾಜಕೀಯ ಮಾಡಬೇಡಿ. ಯಾಕಂದರೆ ಈ ಮನುಷ್ಯ ಬಸವಂತಗೌಡ ಯತ್ನಾಳ್ ಪಾಟೀಲ್ ಅವರು ಹಿಂದುತ್ವಕ್ಕೋಸ್ಕರ ಎಷ್ಟೊಂದು ಹೋರಾಡಿಲ್ಲ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಮಂತ್ರಿ ಪದವಿಗೆ ಆಸೆ ಪಟ್ಟಿಲ್ಲ, ಒಂದು ಯಾವುದೇ ಅಧಿಕಾರಕ್ಕೂ ಆಸೆ ಪಟ್ಟಿಲ್ಲ. ಮೊನ್ನೆ ಬಂದವರೆಲ್ಲ ಮಂತ್ರಿ ಅದೋ ಎದೇದೋ ಆಗಿದ್ರು. ಇವ್ರು ಏನು ಪದವಿ ಕೊಟ್ಟಿರಿ ಇವರಿಗೆ? ಹಿಂದೂಕ್ಕೋಸ್ಕರ ಇಷ್ಟೊಂದು ಹೋರಾಡಿದಾರೆ ಅವರು. ಏನು ಮಾಡಿರಿ ಇವರಿಗೆ ಈಗ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಡಳಿತ ನಿಮ್ಗೆ ಸುಧಾರಿಸ್ಕೊಡ್ತಾ ಇಲ್ಲ ಅಂತಂದು ಅವರಿಗೆ
ಬಿಜೆಪಿ ಪಕ್ಷದಿಂದ ಹೊರ ಹಾಕ್ತಾ ಇದ್ದೀರಾ, ಹಾಕಿ. ಬಿಜೆಪಿ ಪಕ್ಷದಿಂದ ಅವ್ರಿಗೆ ಹೊರ ಹಾಕ್ತಾ ಇದ್ದೀರಾ, ಆದ್ರೆ ಬಿಜೆಪಿ ಪಕ್ಷಕ್ಕೆ ನಷ್ಟ, ಅವ್ರಿಗೆ ನಷ್ಟ ಇಲ್ಲ.